Hey guys, welcome and welcome back to our YouTube channel. ಏನಪ್ಪ ವಿಶೇಷ ಅಂದ್ರೆ ಇವತ್ತು ಬೈಕೆ ಊಟ ಮಾಡ್ತಿದ್ದಾರೆ. ಬೈಕೆ ಊಟ 3 months ಇಂದ ನಾವು ಇವ್ರಿಗೆ ಬಿರಿಯಾನಿ ಮಾಡ್ಕೊಡ್ಬೇಕಿತ್ತು, ಅದು ಆಗಿರ್ಲಿಲ್ಲ. ಯಾಕಂದ್ರೆ ಸರ್ಜರಿ ಆದ್ಮೇಲೆ ನಮ್ಗೆ ಯಾವ್ದು ಕುಕಿಂಗ್ ಮಾಡಕ್ ಆಗಿರ್ಲಿಲ್ಲ. ಇವತ್ತು ಲಾಸ್ಟ್ ಡೇ, ನಾಳೆಯಿಂದ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡ್ತಿದೀನಿ. ಅದಕ್ಕೆ ಇವತ್ತು ಏನೇನ್ ಬೇಕು ನನ್ನ ಕಡೆಯಿಂದ ಏನೇನಾಗುತ್ತೆ ಎಲ್ಲ ಮಾಡ್ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ನಮ್ಮ ಗುಂಡು ಮರಿ ನೋಡಿಲಿ ಸ್ಕೂಲ್ಗೆ ಹೋಗಕ್ಕೆ. ಸ್ಕೂಲ್ಗೆ ಹೋಗ್ತೀಯಾ? ಯಾವ ಸ್ಕೂಲ್ ನಿಮ್ದು? ಯಾವ ಸ್ಕೂಲ್ಗೆ ಹೋಗ್ತೀಯಮ್ಮ? ನಿನಗೇನ್ ಬೇಕು ಮಮ್ಮು ತಿನ್ನಕ್ಕೆ? ಬಿರಿಯಾನಿ. ಚಿಕನ್ ಬೇಕಾ, ಫಿಶ್ ಬೇಕಾ, ಫ್ರಾನ್ಸ್ ಬೇಕಾ? ಹೌದಾ? ಚೆನ್ನಾಗಿರುತ್ತಾ ಫ್ರಾನ್ಸ್? ಚುಪ್ಪರನ್. ಓಕೆ, ಇವಾಗ ನಮ್ಮ ಮೇಡಮ್ ಕೇಳೋಣ ಏನ್ ಬೇಕು ಅಂತ. ಹೇಳಿ, ಏನೇನ್ ಬೇಕು? ನನಗೆ ಯಾವ್ದು ಒಂದು ಹೋಗುತ್ತೋ ಗೊತ್ತಿಲ್ಲ, ಬಟ್ ಯಾವ್ದಾಗುತ್ತೆ ಎಲ್ಲ ತಿಂತೀನಿ. ಏನ್ ಮಾಡ್ಕೊಟ್ಟು ತಿಂತೀನಿ. ನಾನಂತೂ ಅಡಿಗೆ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಇದು ಇಷ್ಟನೇ ಆಗ್ತಾ ಇಲ್ಲ, ಸೊ ಎಲ್ಲ ನೀನೇ ಮಾಡಿ ಇವತ್ತು ಕೊಡ್ಬೇಕು. ಚಪಾತಿ ಒಂದ್ ಮಾಡ್ಕೊಡ್ತೀನಿ. ಓಕೆ ಡನ್. ನಾನು ಇವತ್ತು ಏನೇನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಅಂದ್ರೆ, ಮಟನ್ ಬಿರಿಯಾನಿ, ಚಿಕನ್ ಗ್ರೇವಿ, ಫ್ರಾನ್ಸ್ ಫ್ರೈ ಇಷ್ಟೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಆದ್ರೆ ಟೈಮ್ ಆಲ್ರೆಡಿ 12 o'clock ಆಗಿದೆ. ಎಷ್ಟೊತ್ತಿಗೆ ಊಟ ಮಾಡ್ತೀವಿ? ನಾವು 4 o'clockಗೆನೆ ಮಧ್ಯಾಹ್ನ ಊಟ ಮಾಡೋದು. ಸೊ ಓಕೆ, ಪರವಾಗಿಲ್ಲ. ಓಕೆ ಗೈಸ್, 2 hours ಅಲ್ಲಿ ರೆಡಿ ಆಗುತ್ತೆ. ಇವಾಗ ನಾನು ಹೋಗಿ ಮಟನ್ ತರಬೇಕು, ಚಿಕನ್ ತರಬೇಕು, ಫ್ರಾನ್ಸ್ ತರಬೇಕು, ಇಷ್ಟೆಲ್ಲ ಕೆಲಸ ಇದೆ. ನಾವು ಚಪಾತಿ ಮಾಡ್ಬೇಕು, ನಾವು ನಮ್ ಗುಂಡು ಮರಿ ಅವರು. ಓಕೆ, ಇನ್ನೊಂದು ಹೆಲ್ಪ್ ಮಾಡಿ ನಂಗೆ. ಏನು? ಜಸ್ಟ್ ಆನಿಯನ್ಸ್, ಬೇಸಿಕ್ ಐಟಮ್ಸ್ ಏನೇನ್ ಬೇಕು ಅದು ಕಟ್ ಮಾಡಿ ಇಟ್ಟಿರು. ಬಂದು ನಾನು ಎಲ್ಲ. ಎಷ್ಟು ಆನಿಯನ್? ಒಂದು 4 ಆನಿಯನ್ಸ್ ಕಟ್ ಮಾಡು. ಗ್ರೀನ್ ಚಿಲ್ಲಿ ಅದು ಒಂದು ಇಷ್ಟು ಬೇಕು. ನಿನಗೆ ಸ್ಪೈಸಿ ಎಷ್ಟು ಬೇಕೋ ಅದ್ರ ಕಟ್ ಮಾಡು. ಮತ್ತೆ ಟೊಮೆಟೊ. ಸಿಯಾ ಬಾಯ್ಲಿ, ಸಿಯಾ ಬೇಗ ಬಾ. ನಾನು ಬಂದು ನೆಕ್ಸ್ಟ್ ಪ್ರೊಸೀಡ್ ಮಾಡ್ತೀನಿ. ಓಕೆ ಡನ್, ಬೈ ಬೈ. ಗುಂಡು ಮರಿ ನೋಡಿ ಇವಾಗ್ಲೇ ಸ್ಕೂಲಿಗೆ ಹೋಗ್ಬೇಕು ಅಂತ ಆಟ ಮಾಡ್ತಿದ್ದಾಳೆ. ಎಷ್ಟು ಬ್ಯಾಗ್ ಇದಾವೆ ನೋಡಿ, ಇಲ್ಲೊಂದು ಬ್ಯಾಗು, ಇಲ್ಲೊಂದು ಬ್ಯಾಗು, ಇಲ್ಲಿ. ಹೌದು, ಇನ್ನು ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಕ್ರೇನ್ಸ್ ತಗೊಂಡಿದ್ದಾಳೆ, ಪೆನ್ಸಿಲ್ ಎಲ್ಲ ಹಠ ಮಾಡಿ ತಗೊಂಡಿದ್ದು. ಕ್ರೇನ್ಸ್ ಆಲ್ರೆಡಿ ಎಲ್ಲ ಬಿಸಾಕ್ಬಿಟ್ಟಿದ್ದಾಳೆ, ಎಲ್ಲಿ ಹೋಗಿದೆ ಗೊತ್ತಿಲ್ಲ. ಗುಂಡುಮಾ, ಸ್ಕೂಲಿಗೆ ಹೋಗ್ತೀರಾ ನೀವು? ಆಟ ಆಡೋ ಮೂಡಲ್ಲಿದ್ದಾಳೆ ಇವಾಗ. ಓಕೆ ಗೈಸ್, ಕಮಾನ್, ಹೋಗಿ ಮಟನ್ ತರನ, ಚಿಕನ್ ತರನ, ಫ್ರಾನ್ಸ್ ತಗೊಂಡು ಆಮೇಲೆ ಹೆಂಗ್ ಬಂತು ಅಂತ ನಿಮಗೆ ತೋರಿಸ್ತೀವಿ. ಕಮಾನ್ ಗೈಸ್. ನಾನಿವಾಗ ಫಸ್ಟ್ ಮಟನ್ ತೊಗೊಂಡ್ಬಿಡೋಣ ಅಂತ ಫಸ್ಟ್ ಮಟನ್ ಸ್ಟಾಲ್ಗೆ ಬಂದೆ. ವಿಜಯನಗರದಲ್ಲಿ ದಿಲ್ಕುಶ್ ಮಟನ್ ಸ್ಟಾಲ್. ನಾವು ಯೂಶ್ವಲಿ ವೀಕೆಂಡ್ ನಾನ್ ವೆಜ್ ಮಾಡೋದಾದರೆ ಚಿಕನ್ ಪ್ರಿಪೇರ್ ಮಾಡ್ತೀವಿ, ಜಾಸ್ತಿ ಮಟನ್ ಯೂಸ್ ಮಾಡಲ್ಲ. ಯಾವಾಗಾದರೂ ಮಟನ್ ತೊಗೋಬೇಕು ಅಂದರೆ ಇದೇ ಶಾಪಿಗೆ ಬಂದು ನಾನು ತೊಗೊಳ್ತೀನಿ. ಯಾಕಂದರೆ ನನಗೇನೋ ಒಂಥರ ಟ್ರಸ್ಟ್, ಮಟನ್ ಕ್ವಾಲಿಟಿ ಇಲ್ಲಿ ಚೆನ್ನಾಗಿ ಕೊಡ್ತಾರೆ ಅಂತ. ಮತ್ತು ಈ ಶಾಪಲ್ಲಿ ನಮ್ಗೆ ಯಾವ ಥರ ಪೀಸ್ ಬೇಕು ಆ ಥರ ಪೀಸ್ ಕೊಡ್ತಾರೆ. ನನ್ನ ಫ್ರೆಂಡ್ಸ್ ಕೂಡ ತುಂಬ ಜನ ಈ ಶಾಪ್ನ ರೆಫರ್ ಮಾಡಿದ್ರು. ನಮ್ಮ ಮಟನ್ ರೆಡಿ ಆಯಿತು. ಮಟನ್ ಬಿರಿಯಾನಿ ಕಟ್ ಮಾಡಿಸ್ತಾ ಇದ್ದೀನಿ ಇವಾಗ. ಗಾಯ್ಸ್, ನಾನಿವಾಗ ಚಿಕನ್ ಶಾಪ್ಗೆ ಬಂದಿದ್ದೀನಿ. ಮಟನ್ ಶಾಪ್ ಪಕ್ಕದಲ್ಲೇ ಇದೆ. 1/2 kg ಚಿಕನ್ ಕಟ್ ಮಾಡಿಸ್ತಾ ಇದ್ದೀನಿ. ಒಳ್ಳೆ ಬೋನ್ಲೆಸ್ ಚಿಕನ್ ತಗೋತಾ ಇದ್ದೀನಿ. ಹಾಗೆ ಚಿಕನ್ ಕರಿ ಕಟ್ ಮಾಡಿಸ್ತಾ ಇದ್ದೀನಿ. ಹೆಂಗಿದೆ ನೋಡಿ ಚಿಕನ್. ಗಾಯ್ಸ್, ಚಿಕನ್ ರೆಡಿ ಆಯಿತು, ಮಟನ್ ರೆಡಿ ಆಯಿತು. ಇವಾಗ ಪ್ರಾನ್ಸ್ ತೊಗೋಬೇಕು. ಅದಕ್ಕೋಸ್ಕರ ಮೈ ಚಿಕನ್ ಆ್ಯಂಡ್ ಮೋರ್ ಶಾಪಿಗೆ ಬಂದೆ. ಇಲ್ಲಿ ನೋಡಿ ಎಷ್ಟು ವೆರೈಟೀಸ್ ಆಫ್ ಫಿಶ್ ಇದೆ, ಫ್ರಾನ್ಸ್ ಇದೆ, ಕ್ರ್ಯಾಬ್ಸ್ ಇದೆ, ಎಲ್ಲ ಟೈಪ್ಸ್ ಆಫ್ ಸೀ ಫುಡ್ಸ್ ಅವೈಲೇಬಲ್ ಇದೆ ಈ ಶಾಪಲ್ಲಿ. ಗೈಸ್, ನನಗೆ ಈ ಶಾಪಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಯಾಕಂದರೆ ಫ್ರಾನ್ಸ್ ನೀಟಾಗಿ ಫುಲ್ ಕ್ಲೀನ್ ಮಾಡಿಕೊಡಲ್ಲ ಅಂದರು. ಅದಕ್ಕೋಸ್ಕರ ಫ್ರಾನ್ಸ್ ಫ್ರೈ ಮಾಡೋ ಪ್ಲ್ಯಾನು ನಮ್ಮದು ಫ್ಲಾಪ್ ಆಯಿತು. ಇವಾಗ ನನ್ನ ವೈಫಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ, ಅದರಲ್ಲೂ ಹೋಳಿಗೆ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಒಂದೆರಡು ಸ್ವೀಟ್ ಐಟಮ್ ತಗೋತಾ ಇದ್ದೀನಿ. ಒಂದು ಕಾಯಿ ಹೋಳಿಗೆ ಹಾಗೆ ಒಂದು ಬೇಳೆ ಹೋಳಿಗೆ ತಗೋತಾ ಇದ್ದೀನಿ.
ಗಾಯ್ಸ್ ಎಲ್ಲ ತೊಗೊಂಡು ಬಂದೆ. ಮಟನ್ ಇದೆ, ಚಿಕನ್ ಇದೆ, ಹಾಗೆ ಬಿರಿಯಾನಿಗೆ ಕೊರಿಯಾಂಡರ್ ಬೇಕಿತ್ತು, ಪುದೀನ, ಹಾಗೆ ಲಾಸ್ಟ್ಗೆ ಸಲಾಡ್ ಮಾಡೋಕ್ಕೆ ಕ್ಯಾರೆಟ್ ಕೂಡ ತೊಗೊಂಡ್ಬಂದೆ. ಈಗ ಮಸಾಲ ಐಟಮ್ಸ್ ಖಾಲಿಯಾಗಿತ್ತು, ಇರಲಿ ಅಂತ ಹೋಗಿ ಒಂದು ಪ್ಯಾಕೆಟ್ ತೊಗೊಂಡೆ. ಇವಾಗ ಕುಕಿಂಗ್ ಸ್ಟಾರ್ಟ್ ಮಾಡಬೇಕು. ಕಮಾನ್ ಗೈಸ್, ಕುಕಿಂಗ್ ಸ್ಟಾರ್ಟ್ ಮಾಡೋಣ. ಇವಾಗ ಬಿಫೋರ್ ಕುಕಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಚಿಕನ್ನು ಮತ್ತು ಮಟನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮ್ಯಾರಿನೇಟ್ ಮಾಡ್ಕೊಳಕ್ಕೆ ಮನೇಲಿ ಮಾಡಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಾಗೆ ಚಿಲ್ಲಿ ಪೌಡ್ರು, ಹಾಗೆ ಅರಿಶಿನ ಪುಡಿ, ಮತ್ತು ಚಿಕನ್ ಮಸಾಲ ಆರ್ ಮಟನ್ ಮಸಾಲ ಎರಡು ಯೂಸ್ ಮಾಡ್ಕೋಬೋದು. ಹಾಗೆ ಕೊರಿಯಾಂಡರ್ ಪೌಡ್ರು, ಮತ್ತು ಇದಕ್ಕೆ ಮೇನ್ ಬೇಕಾಗಿರೋದು ಕರ್ಡ್. ಲಾಸ್ಟಲ್ಲಿ ಕರ್ಡ್ ಹಾಕಿ ಮ್ಯಾರಿನೇಟ್ ಮಾಡಿದರೆ ಸ್ಮೂತ್ ಬರುತ್ತೆ ಮೀಟು. ಎಲ್ಲ ಮಸಾಲ ಐಟಮ್ ಹಾಕ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಸ್ವಲ್ಪ ಕರ್ಡ್ ಆ್ಯಡ್ ಮಾಡ್ಕೊತೀನಿ. ಇದು ಮಟನ್ನು, ಇದು ಚಿಕನ್ನು, ಸೇಮ್ ಪ್ರೊಸೆಸ್ ಎರಡದು. ಕರ್ಡ್ ಹಾಕೊಂಡೆ. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ಗೆ ಇಟ್ಬಿಡೋಣ. ಮಟನ್ ಬಿರಿಯಾನಿ ಮಾಡ್ತಿದ್ದೀನಿ, ಹಾಗೆ ಚಿಕನ್ ಗ್ರೇವಿ. ಮಟನ್ ಮ್ಯಾರಿನೇಟ್ಗೆ ರೆಡಿ ಆಯಿತು. ಇವಾಗ ಚಿಕನ್ ಮಾಡ್ಕೊಳ್ಳೋಣ. ಚಿಕನ್ ಬೇಗ ಕುಕ್ ಆಗಿಬಿಡುತ್ತೆ, ಚಿಕನ್ ಏನು ಪ್ರಾಬ್ಲಮ್ ಇಲ್ಲ. ಮಟನ್ದೇ ಕುಕ್ ಆಗೋದು ಸ್ವಲ್ಪ ಡಿಲೇ ಆಗುತ್ತೆ ಟೈಮ್. ಇವಾಗ ಆಲ್ರೆಡಿ 1:30 ಆಗಿದೆ. ನಮ್ಮದು ಕುಕ್ಕಿಂಗ್ ಎಲ್ಲ ಮುಗಿದು ಊಟ ಸ್ಟಾರ್ಟ್ ಮಾಡೋದು ಆಲ್ಮೋಸ್ಟ್ ಒಂದು 2:33 o'clock ಆಗ್ಬೋದು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಇಷ್ಟೆಲ್ಲ ಪ್ರಯತ್ನ ಪಟ್ಟು ಮಾಡ್ತಿದ್ದೀನಿ, ಎಫರ್ಟ್ ಹಾಕಿ ಮಾಡ್ತಿದ್ದೀನಿ. ಚೆನ್ನಾಗಿ ಬರಬೇಕು. ನೋಡೋಣ ಗೈಸ್, ಕಮೆಂಟ್ ಮಾಡಿ ಹೇಗೆ ಬರುತ್ತೆ ಅಂತ. ನಮ್ಮ ಗುಂಡು ಮರಿ ಆಲ್ರೆಡಿ ಚಪಾತಿ ತಿಂತಿದೆ, ಅವಳಿಗೆ ಹೊಟ್ಟೆ ಹಸುವಾಗಿದೆ ಪಾಪ. ಮಾಡ್ತಾರಂತೆ ಅವರು, ಸ್ವಿಮ್ಮಿಂಗ್ ನೋಡ್ಕೊಂತ ಚಪಾತಿ ತಿಂತಾರೆ. ಅವಳಿಗೆ ಸ್ವಿಮ್ಮಿಂಗ್ ಅಂದ್ರೆ ತುಂಬಾ ಇಷ್ಟ. ಆಲ್ರೆಡಿ ರೆಡಿ. ನಿನ್ ಸ್ವಿಮ್ಮಿಂಗ್ ಡ್ರೆಸ್ ಎಲ್ಲಿದೆ ಅಮ್ಮ? ಮ್ಯಾಲಿದೆ. ಎಲ್ಲಿ ತಗೊಂಡಿದ್ದಿ ಸ್ವಿಮ್ಮಿಂಗ್ ಡ್ರೆಸ್? ಗೋವಾದಲ್ಲಿ. ಎಲ್ಲಿ ತಗೊಂಡಿದ್ದಿ? ಗೋವಾದಲ್ಲಿ. ಗೋವಾದಲ್ಲಿ ಯಾರಿದಾರಮ್ಮ? ಗೋವಾದಲ್ಲಿ ಯಾರಿದ್ದಾರೆ? ಸಂಜು ಅಣ್ಣ ಇದ್ದಾರೆ. ಅಕ್ಕ ಸಂಜು ಅಣ್ಣ ಸಂಜು ಅಣ್ಣ ಗೈಸ್, ಫಸ್ಟ್ ಮಟನ್ ಬಿರಿಯಾನಿ ಮಾಡೋಕೆ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಮಟನ್ ಕುಕ್ ಆಗೋಕೆ ತುಂಬಾ ಟೈಮ್ ಬೇಕು. ಓಕೆ, ಫಸ್ಟ್ ಮಟನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಆಯಿಲ್ ಹಾಕೋತಾ ಇದೀನಿ. ಇವಾಗ ಮೊದಲಿಗೆ ಇದನ್ನ ಬಾಯ್ಲ್ ಮಾಡ್ಕೊಳಕ್ಕೆ ಮಟನ್ನ ಆನಿಯನ್ನು ಮತ್ತೆ ಟರ್ಮರಿಕ್ ಪೌಡರ್ ನ ಹಾಕ್ಬಿಟ್ಟು ಮಿಕ್ಸರ್ ಮಾಡಿದೀವಿ. 1 ಆನಿಯನ್ ಅಷ್ಟೇನೆ ಇಲ್ಲಿ ಯೂಸ್ ಮಾಡಿರೋದು. ನೀವೇ ಕೇಳ್ತಿದ್ದೀರಾ? ಆಕ್ಚುಲಿ ಒಂದು ನಾನ್ ಮಾಡ್ಕೊಟ್ಟಿದ್ದೀನಿ, ಇನ್ನು ಉಳಿದಿರೋದೆಲ್ಲ ಅವ್ರು ಮಾಡ್ತಾರೆ. ನಂಗೆ ಸೂಪ್ ಬೇಕಿತ್ತು, ಸೊ ಅದಕ್ಕೆ. ಓಕೆ ಓಕೆ, ಇಷ್ಟೆಲ್ಲ ಮಾಡಿದ್ದಾರೆ. ಇವಾಗ ನಮ್ ಕೆಲಸ ಎಲ್ಲ ಮುಗ್ದಿದೆ. ಮೇಡಮ್ ಅವ್ರ ಊಟನೂ ಆಗಿದೆ. ಇದನ್ನ ಹಾಕೊಳ್ಳೋಣ. ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಮಟನ್ ಹಾಕೋತಿದ್ದೀನಿ. ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಪೀಸಸ್ಗೂ ನೀಟಾಗಿ ಫ್ಲೇವರ್ ಇರುತ್ತೆ. 1 full ಗ್ಲಾಸ್ ನೀರು ಹಾಕೋತಿದ್ದೀನಿ ಇದಕ್ಕೆ, ಕಂಪ್ಲೀಟ್ ಆಗಿ ಬಾಯ್ಲ್ ಆಗೋಕೆ. ನೀರು ಹಾಕೊಂಡು ಸ್ವಲ್ಪ ರುಚಿಗೆ ಜಸ್ಟ್ ಇದು ಬಾಯ್ಲ್ ಆಗೋಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು.
ಇದು ಜಸ್ಟ್ ಸೂಪ್ಗೆ ಟೇಸ್ಟ್ ಇರಲಿ ಅಂತ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇವಾಗ. ಬಿರಿಯಾನಿಗೆ ಮತ್ತೆ ಟೇಸ್ಟ್ ನೋಡ್ಕೊಂಡು ಆಮೇಲೆ ಮತ್ತೆ ಹಾಕೋತೀನಿ ಉಪ್ಪು. ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 5 to 6 ವಿಸಿಲ್ ಹೊಡಿಸ್ಬಿಟ್ರೆ ಮಟನ್ ಸೂಪ್ ರೆಡಿ ಆಗುತ್ತೆ. ಆಮೇಲೆ ಬಿರಿಯಾನಿ ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕು. ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ದೀನಿ. 5 to 6 ವಿಸಿಲ್ ಆಗಲಿ, ಆಮೇಲೆ ನಿಮಗೆ ತೋರಿಸ್ತೀನಿ ಹೆಂಗೆ ಬಂತು ಅಂತ. ಸೂಪ್ ಟೇಸ್ಟ್ ಮಾಡಿ ಹೇಳ್ತೀನಿ, ಹಾಗೆ ಬಿರಿಯಾನಿ ಮಾಡೋ ಪ್ರೊಸೆಸ್ಸು ಮುಂದೆ ಬರುತ್ತೆ. ಒಂದು ಕಡೆ ಚಿಕನ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ, ಆ ಕಡೆ ಮಟನ್ ಇಟ್ಟಿದ್ದೀನಿ ಆಲ್ರೆಡಿ. ಮಟನ್ ರೆಡಿ ಆಗ್ತದೆ. ಇವಾಗ ಚಿಕನ್ಗೆ ಮಸಾಲ ಐಟಮ್ ಎಲ್ಲ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಅಂತ ಡಿಸೈಡ್ ಮಾಡಿ, ಯಾಕಂದರೆ ತುಂಬ ಡಿಲೇ ಆಗ್ತಿದೆ, ಹೊಟ್ಟೆ ಹೋಗ್ತಿದೆ. ಮಾಡಿಬಿಡೋಣ ಗೈಸ್. ಆಲ್ರೆಡಿ ಚಾಪ್ ಮಾಡಿ ಇಟ್ಕೊಂಡಿದ್ವಿ ಆನಿಯನ್ನು, ಚಿಲ್ಲಿ ಎಲ್ಲ. ಚಿಲ್ಲಿನ ಸ್ವಲ್ಪ ಕೊಡ್ತೀನಿ, ಬಿರಿಯಾನಿ ಸ್ವಲ್ಪ ಬೇಕು. ಈ ಥರ ಬ್ರೌನಿಶ್ ಕಲರ್ ಬರೋವರೆಗೂ ಆನಿಯನ್ ಕುಕ್ ಮಾಡಿಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಚಿಕನ್. ಅದಕ್ಕೆ ಈ ಥರ ಬ್ರೌನಿಶ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಬೇರೆ ಮಸಾಲ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಚಿಕನ್ ಫ್ರೈ. ಟೊಮೊಟೊ ಹಾಕೋತಾ ಇದ್ದೇನೆ, ಯಾಕಂದರೆ ನಾನು ಆಲ್ರೆಡಿ ಕರ್ಡ್ ಯೂಸ್ ಮಾಡಿ ಮ್ಯಾರಿನೇಟ್ ಮಾಡಿದ್ದೀನಿ, ಅದಕ್ಕೆ ಹುಳಿ ಜಾಸ್ತಿ ಆಗಬಾರ್ದು ಅಂತ ಸ್ವಲ್ಪ ಟೊಮೊಟೊ ಯೂಸ್ ಮಾಡ್ತಿದ್ದೀನಿ. ನಾನಿವಾಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡ್ತಿದ್ದೀನಿ. ನೀಟಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಚಿಕನ್ನ, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೈಗೆ. ಅದಕ್ಕೆ ಬೇಗ ಸ್ವಲ್ಪ ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡೋಣ. ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಆಲ್ರೆಡಿ. ಸ್ವಲ್ಪ ಹೊತ್ತು ಒಂದು 5 minutes ನೀಟಾಗಿ ಫ್ರೈ ಆದರೆ ಅದೇ ಆಯಿಲ್ ಬಿಟ್ಕೊಂಡ್ಬಿಡುತ್ತೆ, ಅವಾಗ ಚೆನ್ನಾಗಿರುತ್ತೆ ಫ್ರೈ ಟೇಸ್ಟ್ ಕೂಡ. ಇವಾಗ 5 minutes ಫ್ರೈ ಆಯಿತು, ಜಸ್ಟ್ ಒಂದು ಸ್ವಲ್ಪ ಹಾಫ್ ಫ್ರೈ ಆದರೆ ಸಾಕು. ಇವಾಗ ಮಸಾಲಾಸ್ ಆ್ಯಡ್ ಮಾಡ್ಕೊಳ್ಳೋಣ. ಚಿಕನ್ ಮಸಾಲ, ಕೊರಿಯಂಡರ್ ಪೌಡ್ರು, ನಿಮ್ಮ ಕಡೆ ಯಾವುದು ಗರಂ ಮಸಾಲ ಏನಾದರೂ ಇದು ಆ್ಯಡ್ ಮಾಡ್ಕೋಬೋದು. ಇದು ನನ್ನ ಸ್ಟೈಲ್ ಆಫ್ ಕುಕಿಂಗು. ಇದರಲ್ಲಿ ಏನಾದರೂ ತಪ್ಪಿದ್ರೆ ಜಸ್ಟ್ ಕಮೆಂಟ್ ಮಾಡಿ. ಏನಾದರೂ ಅಡಿಷ್ನಲ್ ಆ್ಯಡ್ ಮಾಡೋದಿದ್ರು ಕಮೆಂಟ್ ಮಾಡಿ. ಈಗ ಹಾಕಬಾರ್ದು ಅಂತ ಇದ್ರೂ ಕಮೆಂಟ್ ಮಾಡಿ, ಏನು ತಪ್ಪೇನಿಲ್ಲ. ಗಾಯ್ಸ್, ಮಟನ್ ಸೂಪ್ ರೆಡಿಯಾಗಿದೆ. ಯಾವ ಥರ ಕಾಣ್ತಿದೆ ನೋಡಿ ಗಾಯ್ಸ್, ಸಖತ್ತಾಗಿದೆ ಅನ್ನಿಸ್ತಿದೆ ಟೇಸ್ಟ್ ಮಾತ್ರ. ಜಸ್ಟ್ ಸೂಪ್ ಇದು, ಅಂದರೆ ಮಟನ್ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ ಜಸ್ಟ್ ಸೂಪ್ ಮಾಡ್ಕೊಂಡಿದ್ವಿ. ಅವಳಿಗೆ ಇಷ್ಟ ಸೂಪು, ನಮ್ಮ ಮೇಡಮ್ಗೆ ಸೂಪ್ ಬೇಕು. ಇವಾಗ ಸೂಪ್ ಕೊಡೋಣ. ಸೂಪ್ನ ಒಂದು ಗ್ಲಾಸಲ್ಲಿ ತಕ್ಕೋತಾ ಇದ್ದೀನಿ ಇವಾಗ. ಸಖತ್ತಾಗಿ ನೋಡೋಕ್ಕೆ ಮಾತ್ರ ಸಖತ್ತಾಗಿ ಕಾಣ್ತಿದೆ. ಟೇಸ್ಟ್ ಮಾಡಿ ಹೇಳ್ತೀವಿ ಹೆಂಗಿದೆ ಅಂತ ಸೂಪ್ ಕೂಡ. ಆಲ್ರೆಡಿ ಮಟನ್ ಕೂಡ ಒಂದು 75% ಬಾಯ್ಲ್ ಆಗಿದೆ ಅನ್ನಿಸ್ತಾ ಇದೆ. ಬಿರಿಯಾನಿ ಮಾಡುವಾಗ ಇನ್ನೊಂದು ಸ್ವಲ್ಪ ಬಾಯ್ಲ್ ಆಗಿಬಿಟ್ರೆ ಪರ್ಫೆಕ್ಟ್ ಆಗಿರುತ್ತೆ ಬಾಯ್ಲ್ ಕೂಡ. ಓಕೆ, ಸೂಪ್ ಟೇಸ್ಟ್ ಮಾಡುವ ಸಮಯ. ಇವರಿಬ್ಬರು ಮಲ್ಕೊಂಡ್ಬಿಟ್ಟಿದ್ದಾರೆ. ಗಂಡಮ್ಮ, ಸೂಪ್ ಕುಡಿತೀರಾ? ಮಟನ್ ಸೂಪ್, ಮಟನ್ ಸೂಪ್. ಫಸ್ಟು ಒಂದು ಬೈಟ್ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಿದೆ ಅಂತ. ಆಹಾ ಹಾ, ಸಖತ್ತಾಗಿ ಬಂದಿದೆ. ಸೂಪರ್ ಇದೆ. ಅಲ್ಲ, ಸಖತ್ತೈತಿ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾವು ಆ ಥರ ಇರುತ್ತೆ ಅಂತ. ಗಾಯ್ಸ್, ಲೈಟ್ ಆಫ್ ಆಗಿದೆ. ಇಲ್ಲಿ ಮಲಗಿದ್ರು ಇವರು, ಇವಳನ್ನ ಮಲಗಿಸ್ತಾ ಇದ್ವಿ ನಾವು. ನಮ್ಮ ಗುಂಡು ಮರಿ ಮಲಗ್ತಾನೆ ಇಲ್ಲ.
ಗೈಸ್ ಮಟನ್ ಸೂಪ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ತರ ಬರುತ್ತೆ ಅಂತ, ಆದ್ರೆ ಸಖತ್ತಾಗಿ ಬಂದಿದೆ. ಮಟನ್ ಬಿರಿಯಾನಿ ಹೆಂಗ್ ಬರುತ್ತೆ ಅಂತ ನೋಡೋಣ. ಇವಾಗ ಚಿಕನ್ ರೆಡಿ ಆಗಿದೆ ಆಲ್ಮೋಸ್ಟ್. ಇವಾಗ ಜಸ್ಟ್ ನಮಗೆ ಸೆಮಿ ಗ್ರೇವಿ ಇಷ್ಟ, ತುಂಬಾ ಗ್ರೇವಿ ಇದ್ರೆ ಇಷ್ಟಪಡಲ್ಲ ನಾವಿಬ್ರು. ಆಕ್ಚುಲಿ ಸ್ವಲ್ಪ ಸೆಮಿ ಗ್ರೇವಿ ಟೈಪ್ ಎಲ್ಲ ಮಸಾಲ ಆ್ಯಡ್ ಮಾಡ್ಕೊಂಡು ಇವಾಗ ರೆಡಿ ಮಾಡ್ತೀನಿ. ಏನೇನು ಮಸಾಲ ಆ್ಯಡ್ ಮಾಡ್ಕೊಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಚಿಕನ್ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತೇಜು ಚಿಕನ್ ಮಸಾಲ ಮನೆಯಲ್ಲಿ ಇದೆ ಇತ್ತು, ಅದಕ್ಕೆ ಆ್ಯಡ್ ಮಾಡ್ಕೊಡ್ತೀನಿ. ಇದೇನು ಬ್ರ್ಯಾಂಡ್ ಪ್ರಮೋಷನ್ ಅಂತ ಅನ್ಕೋಬೇಡಿ. ಮತ್ತೆ ಇನ್ನು ಬ್ರ್ಯಾಂಡ್ ಪ್ರಮೋಷನ್ ಮಾಡೋಷ್ಟು ನಾವು ಇನ್ನೂ ಬೆಳೆದಿಲ್ಲ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಖಂಡಿತ ಮಾಡ್ತೀವಿ. ಮನೇಲಿ ಇದಿತ್ತು, ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ MTR ಕೊರಿಯಾಂಡರ್ ಪೌಡ್ರು ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಹಾಕಿದ್ದೆ ನಾನು, ಇವಾಗ ಸ್ವಲ್ಪ ಹಾಕೋತಾ ಇದ್ದೀನಿ. ಆ್ಯಂಡ್ ಚಿಲ್ಲಿ ಪೌಡರ್, ಹೋಮ್ ಮೇಡ್ ಚಿಲ್ಲಿ ಪೌಡರ್ ನಮ್ಮ ಮನೆಯಿಂದ ಕೊಟ್ಕೊಳ್ತಿದ್ದು. ನಮ್ಮ ಬಂದಾಗ ತಂದಿದ್ರು, ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸಾಕು ಅನ್ಸುತ್ತೆ ತುಂಬ ಖಾರ ಆದರೆ. ಆ್ಯಕ್ಚುಲಿ ನಾವಿಬ್ರು ತುಂಬ ಖಾರ ತಿಂತೀವಿ, ಆದರೂ ಇವಾಗ ಆಗಿದೆ. ಇದು ತುಂಬ ಸ್ಪೈಸಿ ಇದೆ ಅನ್ನಿಸ್ತಿದೆ ನೋಡಿದರೆ. ಇದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಓನಮ್ಮ ಬಂದ್ರೆ ಏನು ಬಂದ್ರಿ? ಯಾಕೆ ಬಂದ್ರಿ? ನೀವು ಮಮ್ಮು ಮಾಡ್ತೀರಾ? ಮಮ್ಮು ಮಾಡಕ್ಕೆ ಬರ್ತೀರಾ ನೀವು? ಹೌದಾ? ಮ್ಯಾರಿನೇಟ್ ಮಾಡೋಕ್ಕೆ ಯೂಸ್ ಮಾಡಿರೋ ವಾಟರ್ನ ಇದಕ್ಕೆ ಹಾಕೋತೀನಿ ಇವಾಗ ಸ್ವಲ್ಪ. ಗೈಸ್ ಮಳೆ ಕೂಡ ಸ್ಟಾರ್ಟ್ ಆಯಿತು. ಏನು ವೆದರ್ ಗುರು, ನಾನ್ ವೆಜ್ ತಿನ್ನೋಕೆ. ವಾವ್ ಕಮಾನ್ ಗೈಸ್, ಒಳ್ಳೆ ಬ್ಯಾಟಿಂಗ್ ಮಾಡೋಣ ಇವತ್ತು. ಚಿಕನ್ಗೆ ಫೈನಲ್ ಟಚ್ ಕೊಡೋಣ. ಕೊರಿಯಾಂಡರ್ ಹಾಕೊಂಡ್ಬಿಡೋಣ. ಲಾಸ್ಟ್ ಎಲ್ಲ ಮಸಾಲ ಆ್ಯಡ್ ಮಾಡಿದೆ, ಎಲ್ಲ ಮಿಕ್ಸ್ ಮಾಡಿದೆ ಆಲ್ಮೋಸ್ಟ್ ಆಗಿ ಕ್ಲೀನಾಗಿ ನೀಟಾಗಿ. ಕೊರಿಯಾಂಡರ್ ಹಾಕಿದ್ರೆ ಅದೊಂಥರ ಡಿಫ್ರೆಂಟ್ ಫ್ಲೇವರ್ ಬರೋದು. ಒಂಥರ ಕೊರಿಯಾಂಡರ್ ಇಲ್ಲ ಅಂದರೆ ನಾನ್ ವೆಜ್ ಕಂಪ್ಲೀಟ್ ಆಗಲ್ಲ ಅನ್ಸುತ್ತೆ. ನೋಡೋಕ್ಕೂ ಸಖತ್ತಾಗಿ ಕಾಣುತ್ತೆ ಲಾಸ್ಟ್ ಕೊರಿಯಾಂಡರ್ ಆ್ಯಡ್ ಮಾಡಿಬಿಟ್ರೆ. ಇದೆ ಪಾಪನ್ ಮಾತಾಡ್ತಿದ್ದೆ, ಅಲ್ಲೊಂದು ಪಾಪು ಇದೆ, ಮನೆ ನೋಡ್ಕೊಂತ ಪಾಪನ್ ಮಾತಾಡ್ತಿದ್ದಾಳೆ. ಬಿರಿಯಾನಿ ಮಾಡೋಕ್ಕೆ ಆಯಿಲ್ ಆ್ಯಡ್ ಮಾಡ್ಕೊಂಡು ಆಮೇಲೆ ಸ್ಪೈಸಸ್ ಹಾಕೋಬೇಕು. ಮೇನ್ ಸ್ಪೈಸಸ್ ಏನೇನು ಸ್ಪೈಸಸ್ ಹಾಕೋತೀನಿ ಅಂತ ನೀವು ಅಬ್ಸರ್ವ್ ಮಾಡಿ. ಆಯಿಲ್ ಆ್ಯಡ್ ಮಾಡ್ಕೊಂಡೆ. ಇವಾಗ ಸ್ಪೈಸಸ್ಗೆ ಆಲ್ರೆಡಿ ನಾನು ಏನೇನು ಬೇಕು ಅಂತ ಎಲ್ಲ ತಗೊಂಡು ಒಂದು ಪ್ಲೇಟ್ನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತೀನಿ ಇವಾಗ. ಸ್ಪೈಸಸ್ ಎಲ್ಲ ಸ್ವಲ್ಪ ಫ್ರೈ ಆಯಿತು. ಇವಾಗ ಚಿಲ್ಲಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬ್ರೌನಿಶ್ ಕಲರ್ ಬರೋದು ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ ಕೂಡ ಬ್ರೌನಿಶ್ ಕಲರ್ ಬಂದಮೇಲೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಟೊಮಾಟೊ ಆ್ಯಡ್ ಮಾಡ್ಕೊಳ್ಳೋಣ. ಟೊಮಾಟೊ ಜೊತೆಗೆ ಪುದೀನ ಮತ್ತು ಕೊರಿಯಾಂಡರ್. ನೀಟಾಗಿ ಆ ಹಸಿ ಅಂಶ ಹೋಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಇವಾಗ ಬಾಯ್ಲ್ ಮಾಡ್ಕೊಂಡಿರೋ ಮಟನ್ ಸೂಪ್ನ ಫ್ರೈ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊತೀನಿ ನಾನು. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಬಿರಿಯಾನಿಗೆ. ನೀವು ಟ್ರೈ ಮಾಡಿ, ಸ್ವಲ್ಪ ಕಮೆಂಟ್ ಮಾಡಿ.
ನೀರು ಹಾಕೋ ಬದಲು ಅದೇ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ, ಫ್ಲೇವರ್ ಇರುತ್ತೆ ಮಸಾಲ ಕೂಡ, ಬಿರಿಯಾನಿ ಮಸಾಲೆ. ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಂಡೆ ನಾನು ಇವಾಗ, ಜಸ್ಟು ವಿಡಿಯೋ ಮಾಡಲಿಲ್ಲ. ಇವಾಗ ನೋಡಿ ಚಿಕ್ಕ ಪೇಸ್ಟ್ ಆಗಿ ಬರ್ಬೇಕಿದೆ ಮಸಾಲ, ಅದೇ ಆಯಿಲ್ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ವೇಟ್ ಮಾಡಿ ಆಮೇಲೆ ಮಟನ್ ಹಾಕಿ ಅದೊಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿದರೆ ಒಳ್ಳೆ ಕುಕ್ ಆಗುತ್ತೆ ಮಟನ್ ಕೂಡ. ಬಿರಿಯಾನಿ ಮಸಾಲ ರೆಡಿಯಾಗಿದೆ. ಇವಾಗ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿರೋ ಮಟನ್ನ ಆ್ಯಡ್ ಮಾಡೋಣ. 1/2 kg ಮಟನ್ ಇದೆ. ಮಸಾಲ ಜೊತೆಗೆ ಒಂದು 5 ಮಿನಿಟ್ಸ್ ಕುಕ್ ಆಗಿಬಿಟ್ರೆ ಮಟನ್ ಫ್ಲೇವರ್ಫುಲ್ ಆಗಿರುತ್ತೆ. ಆ್ಯಕ್ಚುಲಿ ಬಿರಿಯಾನಿಗೆ ಮೇನ್ ಮೊಸರು ಹಾಕ್ಕೋಬೇಕು. ನಾನು ಆಲ್ರೆಡಿ ಮ್ಯಾರಿನೇಟ್ ಮಾಡುವಾಗ ಮೊಸರು ಹಾಕ್ಕೊಂಡಿರೋ ಕಾರಣ ಇವಾಗ ಮೊಸರು ಯೂಸ್ ಮಾಡ್ತೀರ. ನಾನು ಸ್ಲೋ ಫ್ಲೇಮಲ್ಲಿ 5 ಮಿನಿಟ್ಸ್ ಕುಕ್ ಮಾಡ್ತಿದ್ದೀನಿ. ಇವಾಗ ಮಟನ್ ಪೀಸಸ್ ನೀಟಾಗಿ ಮಸಾಲನ ಹಾಕ್ಕೊಳ್ಳಿ ಅಂತ. ಬಿರಿಯಾನಿ ಮಸಾಲ ಸಕ್ಕತ್ತಾಗಿ ಬಾಯ್ಲ್ ಆಗ್ತಿದೆ. ಇವಾಗ ಒಂದು ಕಟ್ ಮಾಡಿಕೊಂಡಿರೋ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ಳೋಣ. ನಿಂಬೆಹಣ್ಣು ಹಾಕಿದರೆ ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ, ಹಾಗೆ ಡೈಜೆಷನ್ಗೂ ಒಳ್ಳೆಯದು. ಆಫ್ ಲೆಮನ್ ಸ್ಟಾಪ್ ಬೇಕಂದರೆ ಆಮೇಲೆ ಬಿರಿಯಾನಿಗೆ ನೀವು ಆ್ಯಡ್ ಮಾಡಿಕೊಂಡು ಊಟ ಮಾಡ್ಬೋದು. ಗೈಸ್ ಮಟನ್ ಬಿರಿಯಾನಿ ಮಾಡೋ ಫೈನಲ್ ಸ್ಟೇಜಿಗೆ ಬಂದ್ವಿ ನಾವು. ಇವಾಗ ಅಕ್ಕಿ ಆ್ಯಡ್ ಮಾಡೋಣ. ನೆನೆಸಿಟ್ಕೊಂಡಿರೋ ಅಕ್ಕಿ ಆ್ಯಡ್ ಮಾಡಿ ಫೈನಲ್ ಟಚ್ ಕೊಟ್ಟರೆ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀವಿ. ರೈಸ್ ಆ್ಯಡ್ ಮಾಡಿಕೊಂಡು ಸಾಲ್ಟ್ ಆ್ಯಡ್ ಮಾಡ್ಕೋಬೋದು. ನಾವು ಎಕ್ಸ್ಟ್ರಾ ಬೇಕು ಅಂದರೆ ಟೇಸ್ಟ್ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಹಂಗೆ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಜಾಸ್ತಿ ಆದರೆ ಕಷ್ಟ, ಕಮ್ಮಿ ಆದರೆ ಆ್ಯಡ್ ಮಾಡ್ಕೊಂಡು ತಿನ್ಬೋದು. ನಾವೆಲ್ಲ ಪರ್ಫೆಕ್ಟ್ ಆಗಿದೆ, ಟೇಸ್ಟ್ ಮಾಡಿ ನೋಡಿದ್ವಿ. ಇನ್ನೇನು ಜಸ್ಟ್ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋದು, ಜಸ್ಟ್ 1 ವಿಸಿಲ್ ಹೊಡೆದ್ರೆ ಬಿರಿಯಾನಿ ರೆಡಿ. ಗೈಸ್ ಕಮಾನ್ ಗೈಸ್ ಫೈನಲಿ ಮಟನ್ ಬಿರಿಯಾನಿ ರೆಡಿ. ಇವಾಗ ಹೆಂಗೆ ಬಂದಿದೆ ನೋಡೋಣ. ಸಖತ್ತಾಗಿದೆ. ಮಿಕ್ಸ್ ಮಾಡೋದು ಹೆಂಗೆ ಕಾಣುತ್ತೆ ನೋಡೋಣ. ಸರಿ ಮಕ್ಕಳೇ, ಫೈನಲಿ ಎಲ್ಲ ರೆಡಿ ಮಾಡಿದೆ. ಚಿಕನ್ ಗ್ರೇವಿ ರೆಡಿ ಆಯಿತು. ಇಲ್ಲಿ ಚಪಾತಿ ರೆಡಿ ಇದೆ, ಸಲಾಡು, ಹಾಗೆ ಸರ್ಪ್ರೈಸ್ ಆಗಿ ಒಂದು ಸ್ವೀಟ್ ಇರಲಿ ಅಂತ ನಾವು ಒಂದು ಕೊಬ್ಬರಿ ಹೋಳಿಗೆ, ಇನ್ನೊಂದು ಬೇಳೆ ಹೋಳಿಗೆ. ಮತ್ತೆ ಇಲ್ಲಿ ಬಿರಿಯಾನಿ ಕೂಡ ರೆಡಿ ಆಗಿದೆ. ಇವಾಗ ಬ್ಯಾಟಿಂಗ್ ಮಾಡೋ ಸಮಯ. ಫೈನಲಿ ನಮ್ಮ ಲಂಚ್ ರೆಡಿ ಆಗಿದೆ. ಚಪಾತಿ, ಚಿಕನ್ ಗ್ರೇವಿ, ಸಲಾಡ್, ಹಾಗೆ ಸ್ವೀಟ್ ಹೋಳಿಗೆ, ಮಟನ್ ಬಿರಿಯಾನಿ. ವಾವ್, ಸಖತ್ತಾಗಿದೆ. ಯುವರ್ ಲಂಚ್ ಈಸ್ ರೆಡಿ. ತಗೊಳ್ಳಿ, ಎಂಜಾಯ್ ಮಾಡಿ. ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಓ ನಲ್ಲಿ ಮುಳೆ ಫಸ್ಟು. ನಲ್ಲಿ ಮುಳೆ ಪವರ್ ಕಟ್ ಆಗಿದೆ ಗೈಸ್, ಅದಕ್ಕೆ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಇದು ಹೇಳು. ಚಿಕನ್ ಫ್ರೈ ತಿಂದು ಟೇಸ್ಟ್ ಮಾಡಿ ಹೇಳು. ಬಿರಿಯಾನಿ ಸೂಪರ್ ಆಗಿದೆ. ಓಕೆ, ಚಪಾತಿ ವಿತ್ ಚಿಕನ್ ಕರಿ ಹೆಂಗಿದೆ ಟೇಸ್ಟ್? ಸೂಪರಾ? ಔಟ್ ಆಫ್ 10 ಎಷ್ಟು ಕೊಡ್ತೀಯ ರೇಟಿಂಗು? 9.5. ಗೈಸ್ ಸಕ್ಸಸ್, ಮಿಷನ್ ಸಕ್ಸಸ್ಫುಲ್. ಹೊಟ್ಟೆ ಹಸ್ವಾಗ್ಬಿಟ್ಟಿದೆ, ಊಟ ಮಾಡ್ತೀನಿ. ಬೈ ಬೈ ಗೈಸ್. 1 hour later. ಫೈನಲಿ ಗೈಸ್, ನನ್ನ ವೈಫಿಗೆ ಏನೇನು ಇಷ್ಟ, ಇನ್ನೂ ಒಂದು ಫ್ರಾನ್ಸ್ ಒಂದು ಮಿಸ್ ಆಯ್ತದೆ. ಆ್ಯಕ್ಚುಲಿ ಅಲ್ಲಿ ಕ್ಲೀನ್ ಮಾಡ್ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು, ಅದಕ್ಕೆ ಮಿಸ್ ಮಾಡ್ಬಂದೆ. ಅವಳಿಗೆ ಏನೇನು ಇಷ್ಟ ಎಲ್ಲ ಮಾಡಿಕೊಟ್ಟಿದ್ದೀನಿ ಇವತ್ತು. ಅವ್ರು ಕಷ್ಟಪಡೋದ್ರಲ್ಲಿ ಇದೇನು ನಾವು ಕಷ್ಟಪಡೋದು ಏನು ಅಷ್ಟು ದೊಡ್ಡದು ಅನಿಸ್ಲಿಲ್ಲ ನನಗೆ. ಆ್ಯಕ್ಚುಲಿ ಅವ್ರ ರಿಯಾಕ್ಷನ್ ನೋಡಿ ಯಾವ ಥರ ಇದೆ ಇಲ್ಲಿ.
ಸೀರಿಯಸ್ಲಿ ಗೈಸ್ ಲಾಸ್ಟ್ 3 ಮಂತ್ಸಿಂದ ನಾನು ತುಂಬ ಸ್ಟ್ರಗಲ್ ಮಾಡ್ತಿದ್ದೆ. ನನ್ನ ಶೋಲ್ಡ್ರ್ ಇಂಜುರಿ ಆಗಿ ಅದ್ರ ಸರ್ಜರಿ ಆಗಿತ್ತು. ಅವಾಗ ತುಂಬ ಸಪೋರ್ಟಿವ್ ಆಗಿ ನೋಡ್ಕೊಂಡ್ಲು ಆ್ಯಕ್ಚುಲಿ. ಅದಕ್ಕೆ ಇದೊಂದು ಎಫರ್ಟ್ ಹಾಕಿ ಮಾಡಿದ್ದೀನಿ. ಅವಳು ಇಷ್ಟ ಆ್ಯಕ್ಚುಲಿ ನಾನು ಮಾಡಿದ ಬಿರಿಯಾನಿ ತಿನ್ನಬೇಕು ಅಂತ ತುಂಬ ಕೇಳ್ತಿದ್ಲು. ಇವಾಗ ಮಾಡೋಕ್ಕಾಗಲಿಲ್ಲ ಅಂದ್ರೆ ಆಮೇಲೆ ಮತ್ತೆ ಡೆಲಿವರಿ ಟೈಮ್ ಹತ್ರ ಬಂದು ಕೂಡ ಮಾಡೋಕ್ಕಾಗಲ್ಲ ಅಂದ್ರೆ ಇದೊಂದು ದಿನ ಪ್ಲ್ಯಾನ್ ಮಾಡಿದೆ. ಸೀರಿಯಸ್ಲಿ ಚೆನ್ನಾಗಿ ಬಂದಿದೆ ಅನ್ಕೊಂಡ್ಕಿಂತ ಎಫರ್ಟ್ ಹಾಕಿದ್ದಕ್ಕೂ ಒಂದು ಒಳ್ಳೆಯ ರಿಸಲ್ಟ್ ಬಂತು ಅಂತ ಹೇಳ್ಬೋದು. ಹೆಂಗಿತ್ತಮ್ಮ? ಸೂಪರ್ ಐತೆ, ಸೂಪರ್ ಐತೆ ನೋಡಿ ಗೈಸ್. ಸ್ಪೂನ್ ಇಲ್ಲ ನನ್ನ ಕಡೆ, ಇಲ್ಲ ಕ್ಲೋಸ್ ಮಾಡಿ ಇವಾಗ. ಫೈನಲಿ ನಮ್ಮ ಲಂಚ್ ಮುಗಿಯೋದು ಆಲ್ಮೋಸ್ಟ್ ಒಂದು 4 o'clock ಆಯಿತು. ಸರ್ಪ್ರೈಸ್ ಆಗಿ ಐಸ್ ಕ್ರೀಮ್ ಕೂಡ ತಂದಿದ್ದೆ. ನಮ್ಮ ಗುಂಡು ಮರಿ ನೋಡಿ ಹಿಡ್ಕೊಂಡು ಆಲ್ರೆಡಿ ಸ್ಟಾರ್ಟ್ ಮಾಡೇ ಬಿಟ್ಟಿದ್ಲು ಐಸ್ ಕ್ರೀಮ್ ತಿನ್ನೋದು. ಇವಳಿಗೆ ಮಾತ್ರ ಐಸ್ ಕ್ರೀಮ್ ಅಂದರೆ ಅದು ಎಷ್ಟು ಇಷ್ಟ ಅಂದರೆ ನೋಡಿ ಯಾವ ಥರ ತಿಂತಿದ್ದಾಳೆ. ಇಲ್ಲಿ ತಿರುಗು, ಈ ಕಡೆ ತಿರುಗು, ಈ ಕಡೆ ತಿರುಗು. ನಮ್ಮ ಮೇಡಮ್ ಕೂಡ ಐಸ್ ಕ್ರೀಮ್ ಕೊಡೋಣ. ಐಸ್ ಕ್ರೀಮ್ ತಿನ್ನೋ ಅವತಾರ ನೋಡಿದ್ವಿ ಇವತ್ತು. ಗೈಸ್, ನಮ್ಮ ಇವತ್ತಿನ ಲಾಗು ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ರೆಸಿಪೀಸ್ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಇಲ್ಲಿ ಒಪಿನಿಯನ್ ಹೇಳಬೇಕಾಗಿದ್ದರು ಇವರು. ಹೆಂಗಿತ್ತು ಎಲ್ಲ ಊಟ ಎಲ್ಲ? ಇನ್ನ ಫ್ಲೇವರ್ ಬರ್ತಾನೆ ಇದೆ ಮಟನ್ ಇಂದು. ಆಕ್ಚುಲಿ ಜಾಸ್ತಿ ತಿನ್ನಕ್ಕಾಗಿಲ್ಲ, ತುಂಬಾ ಐಟಮ್ಸ್ ಆಗ್ಬಿಟ್ಟು, ಅದಕ್ಕೆ ಇಷ್ಟೇ ತಿಂದೆ. ಬಟ್ ಸೂಪರ್ ಆಗಿದೆ. ಥ್ಯಾಂಕ್ ಯು. ವೆಲ್ಕಮ್ ಆಲ್ವೇಸ್. ಇದೇ ಥರ ಒಳ್ಳೆ ಕಂಟೆಂಟ್ಸ್ ತಗೊಂಡು ನಾನು ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಮಾಡಮ್ಮ. ಮಾಡು. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ ಅಣ್ಣ. ಇಲ್ಲಿ ನೋಡು ಸಬ್ಸ್ಕ್ರೈಬ್ ಮಾಡಿ ಅಣ್ಣ. ಲೈಕ್ ಮಾಡಿ, ಶೇರ್ ಮಾಡಿ. ಅವಳು ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ಬಿಸಿ ಇದ್ದಾಳೆ.